ಇದು 5 ಗೋಲ್ಡ್ ಮೆಡಲ್ಸ್ ತೊಗೊಂಡು ಬಹಳ ಸಂತೋಷ ಆಗಾಕತ್ತೈತೆ. ಐ ರಿಯಲಿ ಆನರ್ ಟು ಇಟ್. ನಮ್ಮ ಪೇರೆಂಟ್ಸ್, ನಮ್ಮ ತಂದೆ ತಾಯಿಯವರು, ನಮ್ಮ ಟೀಚರ್ಸು ಬಹಳ ಸಪೋರ್ಟ್ ಮಾಡಿದ್ದಾರೆ. ಅವ್ರು ಯಾವಾಗಲೂ ನಮ್ಮ ಡಿಫಿಕಲ್ಟೀಸ್ ಇದ್ದಾಗ ನಮ್ಮ ಹಿಂದೆ ಇದ್ದರು, ನೀವು ಮಾಡಿ ಓದ್ರಿ ಅಂತ ನಮಗೆ ಮೋಟಿವೇಶನ್ ಮಾಡ್ತಿದ್ದರು. ನಮ್ಮ ಡಿಪಾರ್ಟ್ಮೆಂಟ್ ಆಫ್ ಸೋಷಿಯಾಲಜಿದಲ್ಲಿ ಎಲ್ಲ ಟೀಚರ್ಸ್ ನಾಲೆಜಬಲ್ ಎಕ್ಸ್ಪೀರಿಯನ್ಸ್ ಇದ್ದರು. ಅವರು ಬಹಳ ಚಂದವನ್ನು ನಮಗೆ ಗೈಡ್ ಮಾಡಿದ್ದಾರೆ. ಓನ್ಲಿ ಅವ್ರದ್ದು ನಾಲೆಜ್ ಲಿಮಿಟೆಡ್ ಇದ್ದಿಲ್ಲ, ಟೆಕ್ಸ್ಟ್ ಬುಕ್ ಸಿಲೆಬಸ್ ಅಷ್ಟೇ ಲಿಮಿಟ್ ಇದ್ದಿಲ್ಲ. ಅವರು ಕಾಂಪಿಟೇಟರ್ಸ್ ಎಕ್ಸಾಮ್ಗೇನು ನಮಗೆ ಎನ್ಕರೇಜ್ ಮಾಡಿದ್ದಾರೆ. ಅದಕ್ಕೆ ನಮ್ಮ MA ಜೊತೆನೇ ನಂದು KSETನ ಎಕ್ಸಾಮ್ನು ಕ್ಲಿಯರ್ ಆಗಿತ್ತು. ಅದು ನಮ್ಮ ಟೀಚರ್ಸ್ವನ್ನು ನಮಗೆ ಗೈಡ್ ಮಾಡಿದ್ದಾರೆ. ಡಿಪಾರ್ಟ್ಮೆಂಟ್ ಆಫ್ ದ ಸೋಷಿಯಾಲಜಿ ನಾವು ಬಹಳ ವೆರಿ ಪ್ರೌಡ್ ಫೀಲ್ ಮಾಡ್ತೀನಿ. ಯಾಕಂದರೆ ಐ ಆಮ್ ಅ ಪಾರ್ಟ್ ಆಫ್ ದ ಸೋಷಿಯಾಲಜಿ ಡಿಪಾರ್ಟ್ಮೆಂಟ್. ದೇ ಎನ್ಕರೇಜ್ ಅಸ್, ದೇ ಸಪೋರ್ಟ್ ಅಸ್, ದೇ ಗೈಡ್ ಅಸ್. ಫಾದರ್ ಅಗ್ರಿಕಲ್ಚರ್ ಮಾಡ್ತಾರೆ. ಪ್ರೊಫೆಸರ್ ಆಗಬೇಕಂತ ಆಸೆ ಐತಿ. ನಾನು ಈಗ ಈ ಯೂನಿವರ್ಸಿಟಿದಲ್ಲಿನೇ PhD ಮಾಡಾಕತ್ತೀನಿ ಸರ್. ಹಾಂ, 5 ಗೋಲ್ಡ್ ಮೆಡಲ್ ಬಂದಿದ್ದಾರೆ. 4 ಹೈಯೆಸ್ಟ್ ಮಾರ್ಕ್ಸ್ ಇನ್ MA ಇನ್ ಸೋಷಿಯಾಲಜಿ. ಅದರಲ್ಲಿ ಸೋಷಿಯಾಲಜಿದಲ್ಲಿ ಒಂದು ಪಾರ್ಟ್ ಇರ್ತೈತಿ ಥೇರಿದಲ್ಲಿ, ಅದು ಥೇರಿದಲ್ಲಿನ ಹೈಯೆಸ್ಟ್ ಮಾರ್ಕ್ಸ್ ನಂದೇ ಆಗೈತಿ. ಅದಕ್ಕೋಸ್ಕರ ಇನ್ನೊಂದು ಗೋಲ್ಡ್ ಮೆಡಲ್ ಆಗಿದೆ. ಹಾಂ ರೀ. ಇಲ್ಲಿ ಬ್ಯಾಕ್ಗ್ರೌಂಡ್ ಎಜುಕೇಷನ್ ಜಾಸ್ತಿ ವೀಕ್ ಹೈಲಿ ಇಲ್ಲ ಸರಿ. ಆದರೆ ನಮ್ಮ ಅಕ್ಕ ಆಕಿನೂ ರಾಣಿ ಚೆನ್ನಮ್ಮ ಯೂನಿವರ್ಸಿಟಿದಲ್ಲಿ ಗೋಲ್ಡ್ ಮೆಡಲ್ ಬಂದಿದ್ರಿ 2023ದಲ್ಲಿ. ಅದು ಒಂದು ಇನ್ಸ್ಪಿರೇಷನ್ ನಮಗೆ ಇತ್ತು. ನಮ್ಮ ಅಕ್ಕ ಮಾಡಿದ್ದಾರೆ, ಗೋಲ್ಡ್ ಮೆಡಲ್ ತೊಗೊಂಡಾರೆ, ನಾವು ಮಾಡಬೇಕು ಅಂತ. ಅದು ಒಂದು ಇನ್ಸ್ಪಿರೇಷನ್ದಿಂದ ನಾವು ಮುಂದೆ ಬಂದಿವಿ ರೀ ಸರ್. ಸಬಾ ಮೊಹಮ್ಮದ್ ರಫಿ ಕುರ್ಚಿ. ನಮಸ್ತೆ ಎಲ್ಲರಿಗೂ, ನಾನು ನಿಮ್ಮ ಡಾಕ್ಟರ್ ಪ್ರಿಯಾಂಕಾ ಬನ್ಸೋಡೆ. ಸೊ ಇವತ್ತು ನಾನು ಫೈನಲಿ ನನ್ನ PhD ಕಾನ್ವೊಕೇಶನ್ ಅವಾರ್ಡನ್ನು ರಿಸೀವ್ ಮಾಡಿದೆ. ಸೊ ಐ ಜಸ್ಟ್ ವಾಂಟ್ ಟು ಥ್ಯಾಂಕ್ ಆಲ್ ಆಫ್ ಯು who supported me a lot in this PhD journey. ಸೊ ಎಲ್ಲರಿಗೂ ನಾನು ಧನ್ಯವಾದ ಹೇಳಲಿಕ್ಕೆ ಇಷ್ಟಪಡ್ತೀನಿ. ನನಗೆ ನನ್ನ ಗೈಡ್ ಆಗಿರುವಂತಹ ರಿಟೈರ್ಡ್ ಪ್ರೊಫೆಸರ್ SB ಕಾಮಶೆಟ್ಟಿ ಸರ್ ಅವರಿಗೆ ಧನ್ಯವಾದ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಹಸ್ಬೆಂಡ್, ಪೇರೆಂಟ್ಸಿಗೂ ಧನ್ಯವಾದ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ದಿಸ್ ರಿಕಗ್ನೈಜೇಷನ್. ಎಲ್ಲ ಮಹಿಳೆಯರಿಗೂ ಇದೊಂದು ಒಳ್ಳೆಯ ಅವಕಾಶ. ನಾನು ಮ್ಯಾನೇಜ್ಮೆಂಟಲ್ಲಿ ಈ ಒಂದು PhD ಅವಾರ್ಡನ್ನು ರಿಸೀವ್ ಮಾಡಿದ್ದೀನಿ. ಸೊ ತುಂಬ ಖುಷಿಯಾದ ಸಂಗತಿ. ಸೊ ಥ್ಯಾಂಕ್ ಯು ಸೋ ಮಚ್. ನೋಡ್ರಿ, ನಾನು ಇವಾಗ ಸಿಕ್ಯಾಬ್ ಇನ್ಸ್ಟಿಟ್ಯೂಟಲ್ಲಿ MBA ಡಿಪಾರ್ಟ್ಮೆಂಟ್ HOD ಆಗಿ ನಾನು ವರ್ಕ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಸರ್. ತುಂಬ ಖುಷಿ ಆಗ್ತಾ ಇದೆ. ನನ್ನ ಫ್ಯಾಮಿಲಿ ಎಲ್ಲ ನಂಗೆ ಇಷ್ಟು ಸಪೋರ್ಟ್ ಮಾಡಿ ಇಲ್ಲಿವರೆಗೆ ತಂದಿದೆ. ತುಂಬ ಖುಷಿ ಆಗ್ತಾ ಇದೆ ಸರ್. ಯಾವ ಸಬ್ಜೆಕ್ಟ್ ಮಾಡಿದ್ರಿ ಸರ್? ಹಿಂದಿ ಸರ್. ಹಿಂದಿ ನಂದು ಟಾಪಿಕ್ನ ಹೇಳ್ಬೇಕು. ನನ್ನ ಟಾಪಿಕ್ ಮನು ಭಂಡಾರಿಕೆ ಕಥಾ ಸಾಹಿತ್ಯ ಮೇ ಅಭಿವ್ಯಕ್ತ ಸಾಮಾಜಿಕ ಸ್ವರೂಪ ಅಂತೇಳಿ ಸರ್. ನಿಮ್ಮದು ಮೂಲತಃ ಯಾವ ಊರು ಸರ್? ನಂದು ಬಿಜಾಪುರ ಸರ್. ಇಲ್ಲೇ ಗಂಡನ ಮನೆ, ತವರ ಮನೆ ಹುಬ್ಳಿ ಸರ್. ಇವಾಗ ನಾನು ವರ್ಕ್ ಮಾಡ್ತಾ ಇರೋದು ದಾವಣಗೆರೆ ಸರ್. ಮೇಡಮ್, ಏನಂದ್ರೆ ಮದುವೆ ಆದ ನಂತರ ಓದೋದು ಇಂತೆಲ್ಲ PhD ಮಾಡೋದು ಕಷ್ಟ ಸರ್. ಆ್ಯಕ್ಚುಲಿ ಸಪೋರ್ಟು ಹಸ್ಬೆಂಡ್ ಕಡೆಯಿಂದ ನಂಗೆ ತುಂಬ ಸಪೋರ್ಟ್ ಸಿಕ್ತು ಸರ್. ಹಸ್ಬೆಂಡ್ ತುಂಬ ಸಪೋರ್ಟ್ ಮಾಡಿದ್ರು. ಆ್ಯಕ್ಚುಲಿ ನಾನು PUC ಮುಗಿದ್ಮೇಲೆ ಮದುವೆ ಆಯ್ತು ಸರ್. ಇಲ್ಲಿ ತನಕ ಸಪೋರ್ಟ್ ಮಾಡಿದ್ದು ನನ್ನ ಹಸ್ಬೆಂಡ್ ಸರ್. ನನ್ನ ಮಕ್ಕಳು ಎಲ್ಲ, ನಮ್ಮ ಅಪ್ಪ ಅಮ್ಮ ಎಲ್ಲ ಫುಲ್ ಫ್ಯಾಮಿಲಿ ಸಪೋರ್ಟ್ ಸರ್. ಸರ್ ನನ್ನ ಗುಲಾಬ್ ರಾಠೋಡ್ ಸರ್ ಅಂತ ಹೇಳಿ ನನ್ನ ಗೈಡು. ಸರ್ 3 ಜನ ಸರ್. 2 ಗಂಡು 1 ಹೆಣ್ಣು. ಹಾಂ ಸರ್. ಸರ್ ಈಗಂತೂ ನಾನು ಹೈಸ್ಕೂಲ್ ಟೀಚರ್ ಇದ್ದೀನಿ ಸರ್. ಮುಂದೆ ನೋಡ್ಬೇಕು ಸರ್, ಎಲ್ಲಾದ್ರೂ ಕಾಲೇಜಿಗೆ ಇದಾದರೆ ಅಲ್ಲಿ ಮಹಿಳಾ ವಿಶ್ವವಿದ್ಯಾಲಯ ಆಗಿದ್ದರಿಂದ ಅನುಕೂಲ ಆಗ್ತಾ ಇದೆ. ಹೆಂಗೆ ಮೇಡಮ್ ಸರ್? ತುಂಬ ಅನುಕೂಲ ಆಗ್ತಾ ಇದೆ. ಆ್ಯಕ್ಚುಲಿ ಫ್ಯಾಮಿಲಿದವರಿಗೆ ಅಂದರೆ ಮಹಿಳಾ ಯೂನಿವರ್ಸಿಟಿ ತುಂಬ ಸಪೋರ್ಟಿವ್ ಆಗಿ ಸರ್. ಲೇಡೀಸಿಗೆ ಸ್ಪೆಷಲಿ ಹೆಣ್ಮಕ್ಳಿಗೆ. ತಮ್ಮ ಹೆಸರು ಮೇಡಮ್? ಸರ್ ನನ್ನ ಹೆಸರು ಲತಾ ರಾಠೋಡ್ ಅಂತ.